ಬಿಜೆಪಿಯವರು ಸರ್ಕಾರ ನೀವು 11 ವರ್ಷ ಮಾಡಿದ್ದೀರಿ, ಗೊತ್ತಾಯ್ತಾ? ಲೆಕ್ಕ ಹೇಳಿದ್ನಲ್ಲಯ್ಯ. ನಿಮ್ಮ ಅಪ್ರಾಣೆ ಬರಲ್ಲ. 5 ಮಂದಿ ಮುಖ್ಯಮಂತ್ರಿಗಳು ಮಾಡ್ರ ಅವರು. ನೀವು ಅಪ್ರಾಣೆ ಬರಲ್ಲ. ಬಿಜೆಪಿ ಯಾವ ಕಾಲಕ್ಕೂ ಬರಲ್ಲ ಕರ್ನಾಟಕದಲ್ಲಿ. ನಾವು 28ಕ್ಕೂ ನಾವೇ ಬರ್ತೀವಿ. ಆಮೇಲೆ ಹಿಂಗೆ ಹೇಳಿದ್ರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ್ರು. ಯಾವ ಕಾರಣಕ್ಕೂ ಬಿಜೆಪಿ ಅವರು ಬರಕ್ ಸಾಧ್ಯನೇ ಇಲ್ಲ. ಯಡಿಯೂರಪ್ಪನವ್ರ ಸದಾ ಹೇಳ್ತಾ ಇದ್ರಿ, ಯಡಿಯೂರಪ್ಪನವ್ರ ಅಪೋಸಿಷನ್ ಲೀಡರ್ ಇದ್ರು, ಯಾವತ್ತು ನೀವು ಮುಖ್ಯಮಂತ್ರಿ ಆಗಲ್ಲ. ಯಡಿಯೂರಪ್ಪ 5 ವರ್ಷ ತುಂಬಕ್ ಬಿಡ್ಲೇ ಇಲ್ಲ. ನೀವು 5 ವರ್ಷ ತುಂಬಿಸಕ್ ಹಂಗೆ ಹೇಳಿದ್ರಿ. ಕುಮಾರಣ್ಣ ಅವ್ರ ಮುಖ್ಯಮಂತ್ರಿ 5 ವರ್ಷ ತುಂಬಕ್ ಬಿಡ್ಲೇ ಇಲ್ಲ ನೀವು. ಆಯ್ತು ಸರ್, 5 ವರ್ಷ ಅಲ್ಲ, 2008 ಮುಖ್ಯಮಂತ್ರಿಗಳಾದ್ರಿ ಸರ್. ನೀವೆಷ್ಟು ವರ್ಷ ಅಪೋಸಿಷನ್ ಲೀಡರ್ ಆಗಿದ್ರಿ ಸರ್? ಎಷ್ಟು ಬಾರಿ ಆಗಿದ್ರಿ ಅಪೋಸಿಷನ್ ಲೀಡರ್ ಸರ್? ನಮಗೆ ವಿಶ್ವಾಸ ಇದೆ. ಹೈಕಮಾಂಡ್ನವರು 4 ಬಾರಿ ಆಗಿದ್ರಿ. ಹೈಕಮಾಂಡ್ನವರು ನಾನು 5 ವರ್ಷ ಇದ್ದೆ. ಇವಾಗ ಕೊಟ್ಟಿಲ್ಲ ಸರ್ 5 ವರ್ಷ. 5 ವರ್ಷ ಇದ್ದೆ. ಅಲ್ಲಲ್ಲಪ್ಪ, ಒಂದೇ ನಿಮಿಷ. ಹೋದ್ ಸರಿ 5 ವರ್ಷ ಕೊಟ್ಟಿದ್ರು ಸರ್. ನಮ್ಗೆ ಗೊತ್ತು, ಕರೆಕ್ಟ್ ಆಗಿ 5 ವರ್ಷ ಕೊಟ್ಟಿದ್ರು. ಈ ಸರಿ ಬರೆಯೋವಾಗೆಲ್ಲ ಮಿಸ್ಟೇಕ್ ಮಾಡಿ 2.5 ವರ್ಷ ಕೊಟ್ಟಿರ್ಬೇಕು. ನೋಡಿ, ಚೆಕ್ ಮಾಡಿ ಅಲ್ಲಿ. ಲಾ ಮಿನಿಸ್ಟರ್ ಕೇಳಿ ಸರ್. ನೀನಿದ್ದ? ಹೌದು ಸರ್. ನೀವು ಡೆಲ್ಲಿಯಲ್ಲಿ ಎಕ್ತಾ ಇದ್ದಂಗೆ 2 ಫ್ಲೈಟ್ ಎಕ್ತಾ ಇದ್ದಂಗೆ ನನಗೆ ಫೋನ್ ಬರ್ತಾ ಇತ್ತು, ಹೇಳಲ್ಲ ಯಾರು ಮಾಡ್ತಾ ಇದ್ರು ಅಂತ. ಏನೇನಾಯ್ತು? 2.5 ವರ್ಷ ಎಲ್ಲ ಸರ್. ಅಶೋಕ್ ಅವರು ಸರಿ ಮಾಡ್ಕೊಳ್ಳಿ ಅಷ್ಟೇ. ಸರಿ ಮಾಡ್ಕೊಳ್ಳಿ, ನಾವೆಲ್ಲ ಸರಿಯಾಗಿದ್ದೀವಿ. ಇಲ್ಲ ಸರ್, ಅಲ್ಲಿ ಬರವಣಿಗೆ ತಪ್ಪಾಗ್ಬಿಟ್ಟಿದೆ ಸರ್. ಯಾವ ಬರವಣಿಗೆ ತಪ್ಪಾಗ್ಬಿಟ್ಟಿದೆ. ಸ್ವಲ್ಪ ಬರವಣಿಗೆ ಜಾರಕಿಹೊಳಿ ಅವರ ಮನೆಯಲ್ಲಿ ಮೀಟಿಂಗ್ ಆಯ್ತು. ಯಾವ ಬರವಣಿಗೆನೂ ತಪ್ಪಾಗಿಲ್ಲ. ನಾವು ಹೈಕಮಾಂಡ್ ಪಾರ್ಟಿ. ಕೇಳಿ, ನಾನು 5 ವರ್ಷ ತುಂಬಿಸಿದ್ದೀನಿ, ಮತ್ತೆ 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ. ಈಗ ನಾನೇ ಮುಖ್ಯಮಂತ್ರಿ. ಕೇಳಪ್ಪ, ಹೈಕಮಾಂಡ್ನವರು ನನ್ನ ಪ್ರಕಾರ ನನ್ನ ಪರವಾಗೇ ಇರೋದು. ಆಯ್ತಪ್ಪ, ಹೈಕಮಾಂಡ್ನವರು ಏನ್ ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ನಡ್ಕೊಳ್ಳೋದು ನಾವು. ಇದೇ ಸಮಸ್ಯೆ ಸರ್. ಇಲ್ಲೇ ಸಮಸ್ಯೆ ಇರೋದು. ಎಲ್ಲೂ ಸಮಸ್ಯೆ ಇಲ್ಲ. ಜಾತಕದಲ್ಲಿ ಸಮಸ್ಯೆ ಇದೆ. ಸಮಸ್ಯೆ ಸರಿ ಇಲ್ಲ, ಜಾತಕನೇ ಸರಿ ಇಲ್ಲ. ಸರ್ ಒಂದ್ ನಿಮಿಷ ಸರ್. ಮೊದಲು ಅಂದ್ರೆ ನೀವು ಹೆಂಗೆ ಬದಲಾಗ್ತಾ ಇದ್ದೀರಿ ಅಂತ ಒಂದೇ ನಿಮಿಷ. ಮೊದಲು ನಾನೇ ಮುಖ್ಯಮಂತ್ರಿ ಅಂದ್ರಿ, ಆಮೇಲೆ ಹೈಕಮಾಂಡ್ ನಿರ್ಧಾರ ಮಾಡೋದಲ್ಲ ಶಾಸಕರು ನಿರ್ಧಾರ ಮಾಡೋದು ಅಂದ್ರಿ, ಈಗ ನಾವು ಅಂತಂದ್ರಿ, ನಾನೇ ಇಂದ ನಾವು ಬಂದ್ರಿ, ಶಾಸಕರಿಂದ ಹೈಕಮಾಂಡಿಗೆ ಬಂದ್ರಿ. ಒಂದು ಕೋಳಿ ಸಾಲ ಬದಲಾವಣೆ ಮಾಡೋದಿಲ್ಲ. ನಿಮ್ಮ ಹೈಕಮಾಂಡ್ ಒಂದು ಕೋಳಿ ಸಾಲ ಹೈಕಮಾಂಡ್ ಲೆಜಿಸ್ಲೇಟಿವ್ ಪಾರ್ಟಿನಲ್ಲಿ ಮೊದಲು ಜನ ಆಶೀರ್ವಾದ ಮಾಡಬೇಕು, ಅವ್ರಿಗೆ ಉತ್ತರ ಕೊಡ್ಬೇಕಂದಲ್ಲ ಸರ್. ಆಮೇಲೆ ಲೆಜಿಸ್ಲೇಟಿವ್ ಪಾರ್ಟಿ ಮೀಟಿಂಗ್ನಲ್ಲಿ ಶಾಸಕರ ಆಯ್ಕೆ ಮಾಡಬೇಕು, ಆಮೇಲೆ ಹೈಕಮಾಂಡ್ನವ್ರು ತೀರ್ಮಾನ ಮಾಡಬೇಕು. ಹೇಳಿದಿನ ಹೊರತು ನಾನು ಬೇರೆ ಏನೂ ಹೇಳಿಲ್ಲ. ಈಗಲೂ ನಾನೇ ಮುಖ್ಯಮಂತ್ರಿ, ಹೈಕಮಾಂಡ್ನವ್ರು ತೀರ್ಮಾನ ಮಾಡಿದ್ರು ನಾನೇ ಮುಖ್ಯಮಂತ್ರಿ. ಸರ್ ಮೊದಲು ಮಾಡಿಲ್ವೇನ್ ಸರ್? ನೀವು 5 ವರ್ಷಕ್ಕೆ ಎಲೆಕ್ಟ್ ನಿಮ್ಮನ್ನ 5 ವರ್ಷ ಎಲೆಕ್ಟ್ ಮಾಡಿರೋದು. ಈಗ ಅರ್ಜೆಂಟ್ ಈಗ ಉತ್ತರ ಕರ್ನಾಟಕ 5 ವರ್ಷಕ್ಕೆ ಎಲೆಕ್ಟ್ ಮಾಡಿರೋದು. ಪ್ರತಿಪಕ್ಷ ನಾಯಕರೇ, 5 ವರ್ಷಕ್ಕೆ ಎಲೆಕ್ಟ್ ಪ್ರತಿಪಕ್ಷ ನಾಯಕರೇ, ಕರೆಕ್ಟ್ ಇಲ್ಲ ಹೇಳಿ. ಪ್ರತಿಪಕ್ಷ ನಾಯಕರೇ, 2.5 ವರ್ಷಕ್ಕೂ ಪ್ರತಿಪಕ್ಷ ನೀವು ಉತ್ತರ ಕರ್ನಾಟಕ 2.5 ವರ್ಷ ಅಂತ ಹೇಳೇ ಇಲ್ಲ. ನಿಮ್ಗೆ ಯಾಕೆ 2.5 ವರ್ಷ ಅಂತ ಹೇಳಿಲ್ಲ. ಸ್ವಲ್ಪ ಸಮಾಧಾನ, ಸ್ವಲ್ಪ ಉತ್ತರ ಕರ್ನಾಟಕ 2.5 ವರ್ಷ ಅಂತ ಇಲ್ಲ. ತೀರ್ಮಾನ ಬರಬೇಡಿ, ನನ್ನ ಪರವಾಗಿರಿ. ನಾವು ಅಧ್ಯಕ್ಷರ ಇವ್ರು ಯಾರು ಕೇಳಲಿಕ್ಕೆ? ಶಾಸಕಾಂಗ ಪಕ್ಷ ಏನ್ ಸಂಬಂಧ? ಉತ್ತರ ಕರ್ನಾಟಕದ ಬಗ್ಗೆ ಗಂಭೀರವಾಗಿ ಚರ್ಚೆ ಇದೆ ನೋಡಿ. ಅಶೋಕ್ ಅವರ ಮುಖ್ಯಮಂತ್ರಿ ಆಗುದೇ ಇಲ್ಲ. 2.5 ವರ್ಷದ ಯಾವಾಗ ಹೇಳಿದ್ದಾರೆ? ಅನಾವಶ್ಯಕ ಡಿಬೇಟ್ ಮಾಡಬೇಡಿ.
ಜಾರ್ಜ್ ಅವರೇ ಎಲ್ಲ ಜಾರ್ಜ್ ದಾರಿ ಅವರೇ ತಪ್ಪಿಸುವಂತ ಉತ್ತರ ಕೆಲಸ ಮಾಡ್ತಾ ಕೊಡ್ಬೇಡಿ. ಇದ್ದಾರೆ ಅವರು. ಈಗ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಅಲ್ಲ, ಉತ್ತರ ಕೇಳಕ್ಕೆ interest ಇಲ್ಲ ಅವ್ರಿಗೆ. ಅಲ್ಲ, ಬಿಜೆಪಿಗೆ 3 ಭಾಗಗಳಾಗ್ಯಾವ. ಮುಖ್ಯಮಂತ್ರಿಗಳು ಮಾತಾಡೋದಕ್ಕೆ ಆಯ್ತು ಸುರೇಶ್, ಉತ್ತರ ಕನ್ನಡ ಬಗ್ಗೆ ಚರ್ಚೆ ಆಗಲಿ. ನಾವು ನಿಮ್ ಪರವಾಗಿರೋರು, ನೀವು ಮಂತ್ರಿ ಆಗ್ಬೇಕು ಅಂತ ಬಯಸ್ತಾ ಇದ್ದೀನಿ ನಾನು. ನೀವು ಹಿಂಗ್ ಮಾಡಿದ್ರೆ ನಿಮ್ ಪರವಾಗಿದ್ದೀನಿ ನಾನು. ಉತ್ತರ ಕನ್ನಡ ಬಗ್ಗೆ ಚರ್ಚೆ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.